Hi friends, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಇದು ಕಂಪ್ಲೀಟ್ ಸೀರೀಸ್ ಬಂದು ಫ್ರಂಟ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಆಗಿರುತ್ತೆ. ಅದರಲ್ಲಿ ಈ ಸೆಷನ್ ಬಂದು ಜಾವಾಸ್ಕ್ರಿಪ್ಟ್ ಅಲ್ಲಿ ಇದು ಪಾರ್ಟ್ 15 ಆಗಿರುತ್ತೆ. ಸೊ ನಾನು ಈ ಸೆಷನ್ ಅಲ್ಲಿ ಏನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ಕಂಪ್ಲೀಟ್ ಆಗಿ ಕ್ವೆರಿ ಪ್ಯಾರಾಮೀಟರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು URL ಇಂದ ಕೆಲವೊಂದು ಡೇಟಾಗಳನ್ನ ಯಾವ ರೀತಿ ಫೆಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಸೆಷನ್ ಅಲ್ಲಿ ಏನು ಹೇಳಿದೆ, ಒಂದು ಡೇಟಾ ಇರುತ್ತೆ, ಆ ಡೇಟಾನ ನಾನು ಲೋಕಲ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡಿಕೊಂಡು ನೆಕ್ಸ್ಟ್ ಬರೋ ಅಂತ ನಾನೇನು ಅಂದರೆ ಪೇಜಸ್ ಬರುತ್ತೆ ಅದನ್ನು ನಾನು ಯಾವ ರೀತಿ ಆಕ್ಸೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಇದು ಯಾವ ಥರ ಆಯಿತು, ಲಿಸ್ಟಿಂಗ್ ಪೇಜಿಂದ ಕಾರ್ಡ್ ಪೇಜು ಆ ಥರ ಒಂದು ಎಕ್ಸಾಂಪಲ್ಸ್ ಬಂದಾಗ ಇದಾಯಿತು. ಅದೇ ತುಂಬ ಒಂದು ಕಡೆ ನೋಡಿರ್ತೀರಾ, ಒಂದು ಡೀಟೇಲ್ ಲಿಸ್ಟಿಂಗ್ ಪೇಜ್ ಇರುತ್ತೆ ಆಯಿತಾ, ಅದರಲ್ಲಿ ಐಫೋನ್ ಬಗ್ಗೆ ಏನೋ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜಲ್ಲಿ ಕಂಪ್ಲೀಟಾಗಿ ಏನಾಗುತ್ತೆ, ಐಫೋನ್ ಬಗ್ಗೆನೇ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅದರ ಡೀಟೇಲ್ ಪೇಜ್ ಅಂತ ಕರಿತೀವಿ. ಮುಂಚೆ ನೋಡಿದ ಪೇಜ್ ಬಂದು ಪ್ರಾಡಕ್ಟ್ ಲಿಸ್ಟಿಂಗ್ ಪೇಜ್. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಾವೇನೈತಿ ಇನ್ನೊಂದು ಪೇಜ್ ರೀಡೈರೆಕ್ಟ್ ಆಗ್ತೀವಿ, ಆ ಪೇಜ್ ಬಂದು ಡೀಟೇಲ್ ಪೇಜ್. ಸೊ ಇಲ್ಲೂ ನಾವೇನು ಮಾಡ್ಬೋದು, ಒಂದು ಪ್ರಾಡಕ್ಟ್ ಪೇಜ್ಗೆ ರೀಡೈರೆಕ್ಟ್ ಮಾಡ್ಕೊಂಡು ಲೋಕಲ್ ಸ್ಟೋರೇಜಿಂದ ಅದನ್ನು ಆಕ್ಸೆಸ್ ಮಾಡ್ಬೋದು, ಡೇಟಾ ಆಕ್ಸೆಸ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡ್ಬೋದು. ಇದು ಒಂದು ಮೆಥಡ್. ಎರಡನೇದು ಇನ್ನೊಂದು ಮೆಥಡ್ ಬರುತ್ತೆ, ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ಸ್ ನಾವು ಏನು APIನ ಯೂಸ್ ಮಾಡೋ ಅಂಥ ಸಿಚುವೇಶನ್ಗಳಲ್ಲಿ APIಯಿಂದ ನಾವು ಡೇಟಾನ ತಗೋತಾ ಇರ್ತೀವಿ ಗೊತ್ತಾ, ಆ ಥರ ಸಿನಾರಿಯೋಗಳಲ್ಲಿ ನಾವೇನು ಮಾಡ್ಬೋದು, ಕ್ವೆರಿ ಪ್ಯಾರಾಮೀಟರ್ಸ್ನ ನಾವು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಬಿಲ್ಡ್ ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ಯಾವ ರೀತಿ ತೋರಿಸ್ತೀನಿ. ಸೊ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, JSON ಪ್ಲೇಸ್ ಹೋಲ್ಡರ್ಗೆ ಹೋಗಿ ಒಂದು API ಕಾಪಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ಅಂದರೆ ಕಂಪ್ಲೀಟ್ ಫೆಚ್ ಮೆಥಡ್ನ ಕಾಪಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ, ನನಗೆ ಯಾವ ರೀತಿ ಬೇಕಾದ ರೀತಿ ಮಾಡಿಫೈ ಮಾಡ್ಕೊತಾ ಇದ್ದೀನಿ. ರೆಸ್ಪಾನ್ಸ್ ಈಸ್ ಈಕ್ವಲ್ ಟು ಒಂದು ಆಬ್ಜೆಕ್ಟ್. ಸೊ ಕಾಲ್ ಬ್ಯಾಕ್ ಫಂಕ್ಷನ್ ತಗೋತಾ ಇದ್ದೀನಿ. ಇದರೊಳಗಡೆ console.log ಮಾಡ್ತಾ ಇದ್ದೀನಿ. ಏನ console.log ರೆಸ್ಪಾನ್ಸ್. ನನಗೇನು ಬರ್ತಾ ಇದೆ, ರೆಸ್ಪಾನ್ಸ್ ಕನ್ಸೋಲ್ ಮಾಡಿದಾಗ ಕಂಪ್ಲೀಟ್ ಡೇಟಾ ಬರ್ತಾ ಇದೆ. ನಾನೇನು ಮಾಡಬೇಕು, ಇದನ್ನು ಡಾಟ್ ಪ್ರಾಡಕ್ಟ್ಸ್, ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಲೆಟ್ ಪ್ರಾಡಕ್ಟ್ಸ್ ಇಸ್ ಈಕ್ವಲ್ ಟು ಈ ರೆಸ್ಪಾನ್ಸ್ ಡಾಟ್ ಪ್ರಾಡಕ್ಟ್ಸ್ ನಾನೇನು ಮಾಡ್ತಿದ್ದೀನಿ ಇದರೊಳಗಡೆ ಹಾಕ್ತೀನಿ. ಅವಾಗ ನನಗೇನಾಯಿತು, ಜಸ್ಟ್ ಪ್ರಾಡಕ್ಟ್ ಒಳಗಡೆ ಅದಷ್ಟು ಡೇಟಾ ಇರುತ್ತೆ. ಈಗ ನಾನು ಏನು ಮಾಡ್ತಿದ್ದೀನಿ, ಫಾರ್ ಲೂಪ್ ಲೆಟ್ I ಈಸ್ ಈಕ್ವಲ್ ಟು 0 ಅಂತ ಸ್ಟಾರ್ಟ್ ಆಗಬೇಕು, I ಲೆಸ್ ದೆನ್ ಪ್ರಾಡಕ್ಟ್ ಪ್ರಾಡಕ್ಟ್ಸ್ ಡಾಟ್ ಲೆಂತ್ I ಪ್ಲಸ್ ಪ್ಲಸ್. ಇದಾದ್ಮೇಲೆ ಏನು ಮಾಡ್ಬೇಕು, ನಾನು ಜಸ್ಟ್ ಲೆಟ್ HTML ಇಸ್ ಈಕ್ವಲ್ ಟು ನಾನೇನು ಮಾಡ್ತಾ ಇದ್ದೀನಿ, ಎಂಪ್ಟಿ ಸ್ಟ್ರಿಂಗ್ ಪಾಸ್ ಮಾಡ್ತಾ ಇದ್ದೀನಿ. ಇಲ್ಲಿ HTML ಪ್ಲಸ್ ಈಕ್ವಲ್ಸ್ ನಾನೇನು ಮಾಡ್ತಾ ಇದ್ದೀನಿ, ಬ್ಯಾಕ್ಟಿಕ್ಸ್ ಆಯಿತಾ. ಫಸ್ಟ್ ನಾನು ಏನು ಮಾಡ್ತೀನಿ, ಒಂದು ಡಿವ್, ಓಕೆ, ಆ ಡಿವ್ ಒಳಗಡೆ ಒಂದು ಇಮೇಜ್ ಟ್ಯಾಗ್, ಅದರೊಳಗಡೆ ಏನು ಬೇಕು ನನಗೆ, SRC ಇಸ್ ಈಕ್ವಲ್ ಟು ನಾನೇನು ಮಾಡ್ತಿದ್ದೀನಿ, ಡೈನಾಮಿಕ್ ಡೇಟಾ ಪಾಸ್ ಮಾಡಬೇಕು ಅಲ್ವಾ. ನಾನೇನು ಮಾಡ್ತಾ ಇದ್ದೀನಿ, ಪ್ರಾಡಕ್ಟ್ಸ್ ಆಫ್ ಇಂಡೆಕ್ಸ್, ಅದರೊಳಗಡೆ ಇಮೇಜಸ್ ಯಾವ ರೀತಿ ಬರುತ್ತೆ, ಅದು I ಕ್ಯಾಪಿಟಲ್ ಬರುತ್ತೆ ನೋಡ್ಬೇಕು. ಇಲ್ಲ, ಇಮೇಜಸ್ ಆಫ್ ಆಲ್ವೇಸ್ 0. ಇನಿಷಿಯಲಿ ಯಾವುದಾದ್ರೂ ಒಂದು ಇಮೇಜ್ ತಗೋಬೋದಲ್ವಾ, ಸೊ ಆ ರೀಸನ್. ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ, H2 ಅದರೊಳಗಡೆ ಕೂಡ ಒಂದು ಡೈನಾಮಿಕ್ ಡೇಟಾ ಬೇಕು. ಏನು ಅಂತ ಹೇಳಿದ್ರೆ, ಪ್ರಾಡಕ್ಟ್ಸ್ ಆಫ್ I ಡಾಟ್ ಟೈಟಲ್ ಅಣ್ಣ. ಸೊ ಇದಾಯಿತು ನನಗೆ. ಸೊ ನಾನು ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಇದೇ HTMLನ ನಾನು ಡಾಕ್ಯುಮೆಂಟ್ ಒಳಗಡೆ ರೈಟ್ ಡಾಕ್ಯುಮೆಂಟ್ ಡಾಟ್ ರೈಟ್ ಈ ಮೆಥಡ್ ಒಳಗಡೆ ನಾನು ಏನು ಮಾಡ್ತಿದ್ದೀನಿ, ಹಾಕ್ತೀನಿ. ಸೊ ನನಗೇನಾಯಿತು, ಅದಷ್ಟು ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಇದು ವಿಡ್ತ್ ಜಾಸ್ತಿ ಇದೆ, ವಿಡ್ತ್ ನಾನು ಕಮ್ಮಿ ಮಾಡ್ತೀನಿ. ವಿಡ್ತ್ ಇಸ್ ಈಕ್ವಲ್ ಟು 200 ಪಿಕ್ಸೆಲ್ ಆಯ್ತಂತ ನನಗೆ ಇದು ತೋರಿಸ್ತಾ ಇದೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಡೀಟೇಲ್ ಪೇಜಿಗೆ ಹೋಗ್ಬೇಕು. ಅದನ್ನು ಯಾವ ರೀತಿ ಮಾಡೋದು, ಇದಿಷ್ಟನ್ನು ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಆ್ಯಂಕರ್ ಟ್ಯಾಗ್ ಒಳಗಡೆ ಬ್ರ್ಯಾಪ್ ಮಾಡ್ತೀನಿ. ಆ್ಯಂಕರ್ ಟ್ಯಾಗ್ ಯಾವ ರೀತಿ ಬರುತ್ತೆ, ಆ್ಯಂಕರ್ ಟ್ಯಾಗ್ ಅದರೊಳಗೆ ನಾನು ಏನು ಮಾಡ್ತೀನಿ, ಬ್ರ್ಯಾಪ್ ಮಾಡ್ತಾ ಇದ್ದೀನಿ. ಈ ಆ್ಯಂಕರ್ ಟ್ಯಾಗ್ HRF ಕೊಡಬೇಕಲ್ವಾ, ಅದನ್ನು ಹೆಂಗೆ ಕೊಡ್ತೀನಿ, HRF ಈಸ್ ಈಕ್ವಲ್ ಟು ಕಂಪ್ಲೀಟ್ಲಿ ಏನೋ ಒಂದು ಡೈನಾಮಿಕ್ ಡೇಟಾ ಪಾಸ್ ಮಾಡ್ತೀನಿ. ಏನು HRF ಯಾವ ರೀತಿ ಪಾಸ್ ಮಾಡೋದು, ಫಸ್ಟ್ ಒಂದು ಎಂಟಿ ಸ್ಟ್ರಿಂಗ್, ಅದರೊಳಗಡೆ
ವಿಂಡೋ ಡಾಟ್ ಲೊಕೇಶನ್ ಡಾಟ್ ಆರಿಜಿನ್ ವಿಂಡೋ ಡಾಟ್ ಲೊಕೇಶನ್ ಡಾಟ್ ಆರಿಜಿನ್ ಅಂತಂದ್ರೆ ಏನು, ಈ ಲೋಕಲ್ ಹೋಸ್ಟ್ ಅಥವಾ 127 ಅಂತ ಏನೋ ಬಂದಿದೆಯಲ್ವಾ ಈ ಅಡ್ರೆಸ್. ಇದನ್ನು ನಾನು ಚೆಕ್ ಮಾಡೋದಾದ್ರೆ ಈಗ ನಾನೇನು ಮಾಡ್ತೀನಿ, ವಿಂಡೋ ಡಾಟ್ ಲೊಕೇಶನ್ ಡಾಟ್ HREF ಅಂತಂದ್ರೆ ಕಂಪ್ಲೀಟ್ ಏನಾಯ್ತು URL ಬರುತ್ತೆ. ವಿಂಡೋ ಡಾಟ್ ಲೊಕೇಶನ್ ಡಾಟ್ HREF ಅಂತ ಕೊಟ್ಟರೆ ನನಗೇನಾಗುತ್ತೆ, ಕಂಪ್ಲೀಟ್ ನಂದು ಪೇಜ್ URL ಏನಿರುತ್ತೆ ಅದು ಬರುತ್ತೆ. ಅದರಲ್ಲಿ ನಾನು ವಿಂಡೋ ಡಾಟ್ ಲೊಕೇಶನ್ ಡಾಟ್ ಆರಿಜಿನ್ ಅಂತ ಕೊಟ್ಟರೆ ಫಸ್ಟ್ ನನಗೆ ಏನು ಪ್ಯಾರಾಮೀಟರ್ ಇದೆಯಲ್ಲ ಇದು ಒರಿಜಿನ್ ಅಂತ ಇದು ಬರುತ್ತೆ. ಸೊ ಇದಾದ್ಮೇಲೆ ನಾನೇನು ಮಾಡ್ತಾ ಇದ್ದೀನಿ, ನನಗಿದಾದ್ಮೇಲೆ ಒಂದು ಫಾರ್ವರ್ಡ್ ಸ್ಲ್ಯಾಶ್ ಬೇಕು. ಫಾರ್ವರ್ಡ್ ಸ್ಲ್ಯಾಶ್ ಒಂದು ಡೀಟೇಲ್ ಪೇಜಿಗೆ ಹೋಗ್ಬೇಕು ಅಲ್ವಾ. ನಾನೇನು ಮಾಡ್ತೀನಿ, ಅದಕ್ಕೆ ಡೀಟೇಲ್ ಅಂತ ಕೊಡ್ತೀನಿ. ಅದಾದ್ಮೇಲೆ ಒಂದು ಕ್ವಶನ್ ಮಾರ್ಕ್ನ ನಾನು ಹಾಕ್ತೀನಿ. ಕ್ವಶನ್ ಮಾರ್ಕಿಂದ ಮುಂದೆ ನಾವು ಏನೇ ಕೊಡ್ತಿರೋ ಅದೇನು ಅಂತ ಹೇಳಿದ್ರೆ ಅದು ಪ್ಯಾರಾಮೀಟರ್ಸ್, ಕ್ವೆರಿ ಪ್ಯಾರಾಮೀಟರ್ಸ್ ಅದು. ಸೊ ನಾನೇನು ಮಾಡ್ತಿದ್ದೀನಿ, ID = ಅಂತ ಕೊಟ್ಬಿಟ್ಟು ನಾನೇನು ಮಾಡ್ತೀನಿ, ಮತ್ತೆ ನಾನು ಡೈನಮಿಕ್ ವ್ಯಾಲ್ಯೂ ಪಾಸ್ ಮಾಡ್ತೀನಿ. ಏನಿದು ಡೈನಮಿಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಜಸ್ಟ್ ಇಂಡೆಕ್ಸ್ ಪಾಸ್ ಮಾಡ್ತೀನಿ. ಓಕೆ, ನನಗೆ I ವ್ಯಾಲ್ಯೂ ಇದ್ರೆ ಸಾಕು. ಅಥವಾ ನಾನೇನು ಮಾಡ್ಬೋದು, ಇದರೊಳಗಡೆ ಒಂದು ID ಇದೆಯಲ್ವಾ, ಆ ID ಆದರೂ ಓಕೆ ನನಗೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಪ್ರಾಡಕ್ಟ್ ಒಳಗಡೆ ಇರೋಂಥ ID ಆಯಿತಾ .id ಇದನ್ನು ನಾನು ಪಾಸ್ ಮಾಡ್ತೇನೆ. ಇವಾಗ ಏನಾಗುತ್ತೆ, ನಾನು ಇದನ್ನು ಇನ್ಸ್ಪೆಕ್ಟ್ ಮಾಡಿದ್ರೆ ನನಗಿಲ್ಲಿ ಆ್ಯಂಕರ್ ಟ್ಯಾಗ್ ಇರುತ್ತೆ. ಆ್ಯಂಕರ್ ಟ್ಯಾಗಲ್ಲಿ ಏನಿದೆ, ಈ URL ಇದೆ. ಈ URL ಹೋದ್ರೆ ಏನಾಗುತ್ತೆ ನೋಡೋಣ. ಸೊ ನಾನೇನು ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡೋದಾದ್ರೆ ಈಗ ಕರ್ಸರ್ ಪಾಯಿಂಟರ್ ಬರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೇನಾಯಿತು, ಡೀಟೇಲ್ ಪೇಜಿಗೆ ನಾನು ಬಂದೆ. ಸೊ ನಾನು ಇಲ್ಲಿ ಡೀಟೇಲ್ .html ಅದಾದ್ಮೇಲೆ ನಾನೇನು ಮಾಡ್ತಿದ್ದೀನಿ, ID ಕೊಡ್ತೀನಿ, ಪ್ರಾಡಕ್ಟ್ ID. ಅದಿಲ್ಲಿ ID ನಂಗೆ ಇಲ್ಲಿ ಬರ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದು ನಾನೇನು ಯಾವ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಆ ಪ್ರಾಡಕ್ಟ್ದು ID ನಾನೇನು ಮಾಡ್ತಿದ್ದೀನಿ, URL ನಾನು ಪಾಸ್ ಮಾಡ್ತಿದ್ದೀನಿ. ಯಾವ ರೀತಿ, ಜಸ್ಟ್ ಒಂದು ಆ್ಯಂಕರ್ ಟ್ಯಾಗ್ ಹಾಕ್ತಿದ್ದೀನಿ. ಅದರಲ್ಲಿ ನನಗೆ ಯಾವ ರೀತಿ ಒಂದು URL ಸ್ಟ್ರಕ್ಚರ್ ಇರುತ್ತೆ. ಸೊ ನಾನು ಡೀಟೇಲ್ ಪೇಜ್ಗೆ ಹೋಗ್ಬೇಕಂದ್ರೆ detail.html ಅಂತ ಕೊಡಲೇಬೇಕು. ಸೊ ಇದ್ರದ್ದು ನಂದು ಏನು JS tutorial .html ಅಂತಿದೆ, JS tutorial.html ಅಂತ ನಾನು ಕೊಟ್ಟಿರ್ತೀನಿ. ಆಯಿತಾ, ಈ ಫಾರ್ಮ್ಯಾಟಲ್ಲಿ. ಈಗ ನಾನೇನು ಮಾಡ್ತೀನಿ, ನೆಕ್ಸ್ಟು Detail.jsಗೆ ಹೋಗ್ತೀನಿ. Detail.jsಗೆ ಹೋಗ್ಬಿಟ್ಟು ನಾನೇನು ಮಾಡ್ತೀನಿ, ಇದರಲ್ಲಿ ಸಿಂಗಲ್ ಪ್ರಾಡಕ್ಟ್ನ ತಗೊಳ್ಳೋದು ಯಾವ ರೀತಿ ಅಂತ ಇರುತ್ತೆ. ಆಯಿತಾ, ನಾನೇನು ಮಾಡ್ಬೋದು, ಜಸ್ಟ್ ಇಲ್ಲಿ ಇದನ್ನು ರೆಂಡರ್ ಮಾಡಿದ್ರೆ ಸಾಕು, ಇದನ್ನು ಚೆಕ್ ಮಾಡಿದ್ರೆ ಸಾಕು. ಅದು ಡೀಟೇಲ್ ಪೇಜ್ದು. ನನಗೆ ಒಂದು API ಕಾಲ್ ಆಗ್ತಾ ಇರುತ್ತೆ. ಆ APIಲಿ ಒಂದೇ ಒಂದು ಪ್ರಾಡಕ್ಟ್ ಡೇಟಾ ಬರ್ತಾ ಇದೆ, ಒಂದು ಪ್ರಾಡಕ್ಟ್ ಡೇಟಾ ಬರ್ತಾ ಇದೆ. ಆಯಿತಾ, ಇದು ನನಗೇನಾಯಿತು, ಯಾವ ಪ್ರಾಡಕ್ಟ್ ಇಲ್ಲಿ 1 ಅಂತ ಡೈರೆಕ್ಟಾಗಿ ಪಾಸ್ ಮಾಡಿದ್ದೀನಿ, ಅದಕ್ಕೆ 2 ಅಂತ 2 ಅಂತ ಪಾಸ್ ಮಾಡಿದ್ರೆ 2ನೇ ಡೇಟಾ ಬರುತ್ತೆ. ಆಯಿತಾ, ಈಗ ನಾನೇನು ಮಾಡಬೇಕು, ಫಸ್ಟು ಡೈನಮಿಕ್ ಆಗಿ ನಾನು ಈ ID-ನ ನಾನೇನು ಮಾಡಬೇಕು, ಎತ್ಕೋಬೇಕು. ಯಾವ ರೀತಿ ತಗೊಳ್ಳೋದು ನೋಡೋಣ. ನಾನೇನು ಮಾಡ್ತಿದ್ದೀನಿ, ಲೆಟ್ ಕ್ವೈರಿ ಪ್ಯಾರಾಮ್ = ಆಯಿತಾ, ಕ್ವೈರಿ ಪ್ಯಾರಾಮ್ = ನಂತರ ಒಂದು ಮೆಥಡ್ ಇದೆ, ಏನು, ನ್ಯೂ URL ಸರ್ಚ್ ಪ್ಯಾರಾಮ್ಸ್ ಅಂತ ಇದೆ. ಇದರೊಳಗೆ ನಾನು ಏನು ಮಾಡ್ತಾ ಇದ್ದೀನಿ, ವಿಂಡೋ ಡಾಟ್ ಲೊಕೇಶನ್ ಡಾಟ್ ಸರ್ಚ್ ಅಂತ ನಾನು ಪಾಸ್ ಮಾಡ್ತಾ ಇದ್ದೀನಿ. ಅವಾಗ ನನಗೇನಾಗುತ್ತೆ, ಇಲ್ಲಿ ಒಂದು ಮೆಥಡ್ ಫಾರ್ಮ್ ಆಗಿರುತ್ತೆ. ಸೊ ಇದನ್ನು ನೆಕ್ಸ್ಟ್ ನಾನು ಏನು ಮಾಡಬೇಕು, ಕನ್ಸೋಲ್ ಮಾಡ್ತಾ ಇದ್ದೀನಿ. ಕ್ವೈರಿ ಪ್ಯಾರಾಮ್ ಡಾಟ್ ಗೆಟ್ ನನಗೆ ಯಾವ್ದು ಬೇಕಾಗಿರೋದು, ಯಾವುದ್ರದ್ದು ವ್ಯಾಲ್ಯೂ ಬೇಕಾಗಿರೋದು ID. ಇಲ್ಲಿ ನಾನು ಏನು ಕೊಟ್ಟಿದ್ದೀನಲ್ವಾ ID, ಈ IDದು ವ್ಯಾಲ್ಯೂ ಬೇಕು ನನಗೆ. ಸೊ ಅದನ್ನು ನಾನು ಕನ್ಸೋಲ್ ಮಾಡೋದಾದರೆ ನನಗೆ 1 ಅಂತ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು 2ನೇ ಪ್ರಾಡಕ್ಟ್ ಅಥವಾ ಯಾವುದೋ ಒಂದು ಈ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇದರಲ್ಲಿ ನನಗೆ 2 ಅಂತ ಇದೆ. ಸೊ ಡೀಟೇಲ್ ಪೇಜಿಗೆ ಬಂದಾಗ ನನಗೆ ಏನಿದೆ, 2 ಅಂತ ಬಂದಿದೆ. ಅದಾದಮೇಲೆ ಆ 2ನೇ ಪ್ರಾಡಕ್ಟ್ದು ಡೇಟಾ ಏನಿದೆ ಅದು ನನಗೆ ಡಿಸ್ಪ್ಲೇ ಆಗ್ತಾ ಇದೆ. ಆಯಿತಾ, ಇವಾಗ ನಾನು ಏನು ಮಾಡ್ತಿದ್ದೀನಿ, ಸೇಮ್ ಆ್ಯಸ್ ಇಟ್ ಈಸ್ ಲಾಸ್ಟ್ ಟೈಮ್ ನಾವು ಏನು ಮಾಡಿದ್ವಿ ಅದೇ ರೀತಿ ರೆಸ್ಪಾನ್ಸ್ = ಒಂದು ಆರೋ ಫಂಕ್ಷನ್ ನೋಡಿ ಏನು ಮಾಡ್ತಾ ಇದ್ದೀನಿ, ನಾನು ಡೈರೆಕ್ಟಾಗಿ ಲೆಟ್ HTML ಡೈರೆಕ್ಟಾಗಿ ನಾನು ಬ್ಯಾಕ್ಟಿಕ್ಸ್ ಆಗ್ತಾಯಿದ್ದೀನಿ. ಏನಕ್ಕೆ, ಅರ್ಲಿಯರ್ ಏನಾಗಿತ್ತು, ನಾನು ಯಾವುದು ಇದ್ರ ಪೇಜಿಗೆ ಬಂದಾಗ, ಯಾವ ಪೇಜು, ಲಿಸ್ಟಿಂಗ್ ಪೇಜಿಗೆ ಬಂದಾಗ ನನ್ನ ಹತ್ರ ಅರೇ ಆಫ್ ಆಬ್ಜೆಕ್ಟ್ ಇತ್ತು. ಈಗ ಬಟ್ ಇವಾಗಿರೋದೇನೋ ಬರೀ ಆಬ್ಜೆಕ್ಟ್. ಇಲ್ಲಿ ನೋಡ್ಬೋದು, ಇದೇನು ಅಂತ ಹೇಳಿದ್ರೆ ಅರೇ ಆಫ್ ಆಬ್ಜೆಕ್ಟ್. ಪ್ರಾಡಕ್ಟ್ ಅನ್ನೋದೇನೋ ಅರೇ ಒಳಗಡೆ ಇಷ್ಟು ಆಬ್ಜೆಕ್ಟ್ಸ್ ಇದೆ, ಇದೊಂದು ಆಬ್ಜೆಕ್ಟ್. ಬಟ್ ಇವಾಗ ಏನಾಗ್ತಿದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನನಗೇನಾಗಿದೆ, ಜಸ್ಟ್ ಒಂದೇ ಒಂದು ಆಬ್ಜೆಕ್ಟ್ ಬಂದಿದೆ, ಒಂದೇ ಒಂದು ಆಬ್ಜೆಕ್ಟ್ ಇದೆ. ಸೊ ಅದರಿಂದ ನಾನು ಏನು ಮಾಡೋದು, ಡೈರೆಕ್ಟಾಗಿ ಈ ಆಬ್ಜೆಕ್ಟ್ನ ನಾನು ರೆಂಡರ್ ಮಾಡ್ಬೋದು. ನಾನೇನು ಮಾಡ್ತೀನಿ,
ಇದೇ ಒಂದು ಇಂಡೆಕ್ಸ್ ಪೇಜ್ ಹೋಗ್ತೀನಿ. ಇಲ್ಲಿ ಏನು HTML ಇದೆ ಆ HTML ಫುಲ್ ನಾನು ಕಾಪಿ ಮಾಡ್ತೀನಿ. ಆ್ಯಂಕರ್ ಟ್ಯಾಗ್ ಬಿಟ್ಟು ನಾನು ಕಾಪಿ ಮಾಡ್ತಾ ಇದ್ದೀನಿ. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಡೀಟೇಲ್ ಪೇಜಲ್ಲಿ ನಾನು ಹಾಕ್ತಾ ಇದ್ದೀನಿ. ಸೊ ಅವಾಗ ನನಗೇನಾಯಿತು, ಪ್ರಾಡಕ್ಟ್ ಆಫ್ ಐ ಬೇಕಾಗಿಲ್ಲ ನನಗೆ, ಆಯಿತಾ. ಸೊ ನನಗೇನು ರೆಸ್ಪಾನ್ಸು, ಓಕೆ, ರೆಸ್ಪಾನ್ಸ್ ಡಾಟ್ ಇಮೇಜ್ ಅಥವಾ ಏನಿದೆ ಅದು, ಟೈಟಲ್ ಇದ್ದರೆ ಟೈಟಲ್ ಏನಿದೆ ಅದು, ಓಕೆನಾ. ಇಲ್ಲಿ 2 ಸಲ ಕೊಟ್ಬಿಟ್ಟಿದ್ದೀನಿ ನಾನು, ಓಕೆನಾ. ಮೋಸ್ಟ್ಲಿ ನಾನು ಇಲ್ಲೂ ಅದೇ ಥರ 2 ಸಲ ಕೊಟ್ಟಿದ್ದೀನಿ. ಎಸ್, ಇಲ್ಲೂ ಕೂಡ 2 ಸಲ ಬಂದಿದೆ. ಸೊ ನಾನೇನು ಮಾಡ್ತೀನಿ, ಇದನ್ನು ರಿಮೂವ್ ಮಾಡಿ. ಸೊ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಕಾರ್ಡ್, ಆ ಕಾರ್ಡ್ ಒಳಗಡೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಬಂದಿರೋಂಥ ರೆಸ್ಪಾನ್ಸ್ ಏನಿದೆ, ರೆಸ್ಪಾನ್ಸ್ ಡಾಟ್ ಇಮೇಜ್ ಆಫ್ 0 ಅದರದ್ದು ಟೈಟಲ್ ಕೊಟ್ಟಿದ್ದೀನಿ. ಇನ್ನು ನನಗೆ ಯಾವ್ಯಾವೆಲ್ಲ ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂಗಳೆಲ್ಲ ನಾನು ಕೊಟ್ಕೋಬೋದು, ಆಯಿತಾ. ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ, ಇದೇ HTML ಈ ಲೂಪ್ ಮುಗಿಯೋಕ್ಕಿಂತ ಮುಂಚೆ, ಸಾರಿ ಅಂದರೆ ಆ ಫಂಕ್ಷನ್ ಸ್ಕೋಪ್ ಮುಗಿಯೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ, ಡಾಕ್ಯುಮೆಂಟ್ ಡಾಟ್ ರೈಟ್ ಪಾಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು ಏನೋ ಅಂತ ಹೇಳಿದ್ರೆ, ನಾನು ಯಾವುದನ್ನು ಕ್ಲಿಕ್ ಮಾಡಿರ್ತೀನಿ ಆ ಡೇಟಾ ಮಾತ್ರ ನನಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್ಗೆ ಇದಕ್ಕೆ ರೀಡೈರೆಕ್ಷನ್ ಇರುತ್ತೆ, ಓಕೆನಾ. ಸೊ ಇಲ್ಲಿ ಹೋಮ್ ಪೇಜ್ಗೂ ನಾನು ಏನು ಮಾಡ್ತೀನಿ, ರೀಡೈರೆಕ್ಷನ್ ಕೊಟ್ಟಿದ್ದೀನಿ. ಸೊ ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಬಂದೆ, ರಿಫ್ರೆಶ್, ಓಕೆ. ಈಗ ಎರಡನೇದು ಯಾವುದು, ಇದ್ಯಾವುದೋ ಒಂದು ಮಿರರ್ ಇದೆ, ಇದನ್ನ ನಾನು ಕ್ಲಿಕ್ ಮಾಡ್ತೀನಿ. ಡೀಟೇಲ್ ಪೇಜಿಗೆ ಬಂದಾಗ ನನಗೆ ಮಿರರ್ ಡಿಸ್ಪ್ಲೇ ಆಗ್ತಾ ಇಲ್ಲ. ಅದಕ್ಕೆ ಮೊದಲನೇ ಡೇಟಾನೇ ಹೋಗ್ತಿದೆಯಾ, ಇವನ್ನೇ ಯಾಕೆ ಬರ್ತಾ ಇದೆ ಇಲ್ಲಿ, ಯಾವಾಗಲೂ ಒಂದೇನೇ ಬರ್ತಿದೆ, ಓಕೆ. ಸೊ ಇಲ್ಲಿ ನಾನೇನು ಮಾಡಿಲ್ಲ, ಈ ಒನ್ನನ್ನು ನಾನು ರಿಮೂವ್ ಮಾಡಿಲ್ಲ. ಸೊ ಹಾಗಾಗಿ ಯಾವಾಗಲೂ 1 ಅಂತಾನೆ ತಗೋತಾ ಇದೆ. ಇದನ್ನು ನಾನು ಏನು ಮಾಡ್ಬೋದು, ಲೆಟ್ ID ಇಸ್ ಈಕ್ವಲ್ ಟು ವ್ಯಾಲ್ಯೂ ಇಲ್ಲಿ ಹಾಕಿರ್ತೀನಿ. ಅದಾದ್ಮೇಲೆ ಇಲ್ಲಿ ID ಪಾಸ್ ಮಾಡಿ, ID ಕಾಪಿ ಮಾಡಿ ನಾನು ಏನು ಮಾಡ್ತೀನಿ, ಇಲ್ಲಿ 1 ಅನ್ನು ಗದ್ದಲ್ಲಿ ಹಾಕ್ತೀನಿ, ಓಕೆನಾ. ಸೊ ಈಗ ನೋಡ್ಬೋದು ಮೊದಲನೇ ವ್ಯಾಲ್ಯೂ ಬರ್ತಾ ಇದೆ. ಇದಾದ್ಮೇಲೆ ನಾನು ಏನು ಮಾಡ್ತಿದ್ದೀನಿ, ಎರಡನೇ ಪ್ರಾಡಕ್ಟ್ ಪಾಸ್ ಮಾಡ್ತೀನಿ. ಎರಡನೇ ಪ್ರಾಡಕ್ಟ್ ಡೇಟಾ ಬರುತ್ತೆ. ಅದಾದ್ಮೇಲೆ ನಾನು ಇಲ್ಲಿ ಯಾವುದೋ ಒಂದು ಬಾಟಲ್ ಇದೆ, ಈ ಬಾಟಲ್ನ ಕ್ಲಿಕ್ ಮಾಡಿದ್ರೆ ನನಗೆ ಬಾಟಲ್ದು ಡೇಟಾ ಬರ್ತಾ ಇದೆ. ಸೊ ಈ ರೀತಿ ಏನು ಮಾಡ್ಬೋದು, ಒಂದು ಕ್ವೈರಿ ಪ್ಯಾರಾಮೀಟರ್ನ ನಾನು ಯೂಸ್ ಮಾಡಿಕೊಂಡು ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ಕೆಲವೊಂದು ಲಿಮಿಟೆಡ್ ನಾನು ಏನು ಮಾಡ್ಬೋದು, ಡೇಟಾಗಳನ್ನ ಪಾಸ್ ಮಾಡ್ಕೋಬೋದು. ಇಲ್ಲಿ ಇದಕ್ಕೆ ಜಸ್ಟ್ ID ಕಳಿಸಿದ್ರೆ ಸಾಕು, ನಾನು ಏನು ಮಾಡೋದು, API ಕಾಲ್ ಮಾಡಿ ಡೇಟಾ ಇದು ರಿಲೇಟೆಡ್ ಡೇಟಾ ಮಾತ್ರ ನಾನು ಫೆಚ್ ಮಾಡ್ಬೋದು. ಈ ರೀತಿ ಕೂಡ ನಾನು ಏನು ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಕೋಬೋದು. ಒಂದು ಲೋಕಲ್ ಸ್ಟೋರೇಜಿಂದ ಲಾಸ್ಟ್ ಸೆಷನಲ್ಲಿ ತೋರಿಸಿದ್ದೆ. ಈ ಸೆಷನಲ್ಲಿ ಕ್ವೈರಿ ಪ್ಯಾರಾಮೀಟರ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ವರ್ಕ್ ಮಾಡೋದು ಅಂತ ತೋರಿಸಿದ್ದೆ. ಇನ್ನೊಂದ್ಸಲ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ನಾನು ಏನು ಮಾಡಿದ್ದೀನಿ, ಫಸ್ಟ್ ಒಂದು HTML ಇದೆ, ಆ HTML ಒಳಗಡೆ ಒಂದು ID ಕೊಟ್ಟಿದ್ದೀನಿ. ಅದಾದ್ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಆ HTMLಗೆ ಒಂದು API ಕಾಲ್ ಮಾಡ್ತಾ ಇದ್ದೀನಿ. API ಕಾಲ್ ಮಾಡಿ ಏನು ಮಾಡ್ತಾ ಇದ್ದೀನಿ, ನಾನು ಕಂಪ್ಲೀಟ್ಲಿ ಅಲ್ಲಿ ಬರ್ತಾರಂಥ ಡೇಟಾ ಅಷ್ಟನ್ನು ನಾನು ರೆಂಡರ್ ಮಾಡ್ತೀನಿ. ರೆಂಡರ್ ಮಾಡೋದ್ರ ಜೊತೆಗೆ ನಾನೇನು ಮಾಡ್ತಾ ಇದ್ದೀನಿ, ಒಂದು ಆಂಕರ್ ಟ್ಯಾಗ್ನ ಯೂಸ್ ಮಾಡಿಕೊಂಡು ನಾನು ಕನ್ಸ್ಟ್ರಕ್ಟ್ ಮಾಡ್ತೀನಿ ಒಂದು URL. ಏನು, window.location.origin, ಅದಾದಮೇಲೆ detail.html ಅಂತ ಇರಬೇಕು. ಅದಾದ್ಮೇಲೆ ID ಕ್ವೆಶನ್ ಮಾರ್ಕ್, ಮೇನ್ ಅದೇ ಕ್ವೆಶನ್ ಮಾರ್ಕು. ಅದಾದಮೇಲೆ ID ಆದಮೇಲೆ ನಾನು ಯಾವುದೋ ಡೇಟಾನ ಪಾಸ್ ಮಾಡಬೇಕು. ID ನಾನು ಏನು ಮಾಡ್ತಿದ್ದೀನಿ, ಪಾಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ID ಇದೆ 1 2 3 ಅಂತ ID ಇದೆ, ಅದನ್ನು ನಾನು ಪಾಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಡೀಟೇಲ್ ಪೇಜಲ್ಲಿ ಅದನ್ನು ಆಕ್ಸೆಸ್ ಮಾಡಿಕೊಂಡು ಆ ID ನಾನು URL ಪಾಸ್ ಮಾಡಿದ್ರೆ ನನಗೆ ಎಕ್ಸಾಕ್ಟ್ ಅದು ಒಂದೇ ಒಂದು ಡೇಟಾ ನನಗೆ ಫೆಚ್ ಆಗುತ್ತೆ. ಸೊ ಆ ರೀಸನ್ನಿಂದ ಸೊ ಕ್ವೈರಿ ಪ್ಯಾರಾಮೀಟರ್ ನಾನು ಡೀಟೇಲ್ ಪೇಜಲ್ಲಿ ಯಾವ ರೀತಿ ಆಕ್ಸೆಸ್ ಮಾಡೋದು ಅಂತ ತಿಳ್ಕೊಳ್ಳೋದ್ರೆ ಇದೊಂದು ಮೆಥಡ್ ಇದೆ. ಸೊ ಈ ಮೆಥಡ್ನ ನಾನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಕ್ವೈರಿ ಪ್ಯಾರಾಮೀಟರ್ನ ಆಕ್ಸೆಸ್ ಮಾಡ್ಬೋದು. ಅದಾದಮೇಲೆ ನಾನು ಗೆಟ್ ID ಅಂತ ಕೊಟ್ಟರೆ ಎಕ್ಸಾಕ್ಟ್ ID ಅಂದರೆ ಯಾವ್ದು ಕ್ವೈರಿ ಅದ್ರದ್ದು ಮಾತ್ರ ನನಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಆ ವ್ಯಾಲ್ಯೂ ಸಿಕ್ಕಿದ್ದ ನಾನು ಏನು ಮಾಡ್ತಾ ಇದ್ದೀನಿ, ನಾನು URL ಪಾಸ್ ಮಾಡ್ತಾ ಇದ್ದೀನಿ. ನನಗೆ ಒಂದೇ ಒಂದು ಡೇಟಾ ಬರುತ್ತೆ. ಆ ಡೇಟಾ ನಾನು ಏನು ಮಾಡ್ತಾ ಇದ್ದೀನಿ, HTML ರೈಟ್ ಅಂದರೆ ರೆಂಡರ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ. ಸೊ ರೆಂಡರ್ ಮಾಡಿದಾಗ ನನಗೆ ಏನಾಯಿತು, ಕಂಪ್ಲೀಟ್ಲಿ ಒಂದು ಲಿಸ್ಟಿಂಗ್ ಪೇಜ್ ಮತ್ತು ಒಂದು ಡೀಟೇಲ್ ಪೇಜ್ ಫಂಕ್ಷನಾಲಿಟಿ ಯಾವ ರೀತಿ ಇರುತ್ತೆ ಆ ರೀತಿ ನನಗೆ ವರ್ಕ್ ಆಗ್ತಿದೆ. ಆಗ್ತಾಯಿದೆ. ಇದನ್ನು ಸುಮಾರು ಒಂದು ಅಪ್ಲಿಕೇಶನ್ಗಳಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗುತ್ತೆ ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು 10 ರೂಪೀಸ್ ಡೊನೇಟ್ ಮಾಡಿ.